ಎಲ್ಲ ರೈತ ಬಂಧುರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಲ್ಲಿಕಾರ್ಜುನ ಹರ್ನಾಳ ಅಂತ ಹೇಳ್ರಿ. ನಾವು ಜೈಕ್ಸನ್ ಕಂಪ್ನಿ ಜಂಕ್ಷನ್ ನಲತೋಡದಲ್ಲಿಂದ ಸ್ಟೋರ್ ಮೇಜರಾಗಿ ಕೆಲಸ ಮಾಡ್ತಿದ್ದೀವಿ. ನಾವು ನಮ್ಮ ರೈತರಾದಂಥ ಕೃಷ್ಣಪ್ಪ ಆಶಾಳ್ ಅವರಿಗೆ ಅವರು ಅಲ್ಲಿ ಹೊಲಕ್ಕೆ ಭೇಟಿ ನೀಡಿದ್ದೀವಿ. ಅವರು 3 ಎಕರೆ ಹೊಲದಲ್ಲೇ ದಾಳಂಬ್ರಿ ಮಾಡಿದ್ದಾರೆ. ನಮ್ಮ ಕಂಪ್ನಿದಂಥ ಶಕ್ತಿಮಾನ್ ಪ್ರಾಡಕ್ಟ್ ಆದಂಥ ಶಕ್ತಿಮಾನ್ ಇದೆ, ಅದನ್ನು ಹೋದ ವರ್ಷ ಅವರು ಯೂಸ್ ಮಾಡಿದ್ದಾರೆ. ನಾವು ಕೊಟ್ಟಂಥ ಪ್ರಾಡಕ್ಟ್ ಅವ್ರು ಯೂಸ್ ಯಾವ ಥರ ಆಗಿದೆ ಮತ್ತು ಅದರ ಅಭಿಪ್ರಾಯಗಳನ್ನು ಅವ್ರಿಂದ ನಾವು ಹೇಳೋದಕ್ಕಿಂತ ಅವ್ರ ಬಾಯಿಲಿಂದ ಕೇಳಿದ್ರೆ ಚೆನ್ನಾಗಿರುತ್ತೆ. ಸರ್ ನಮಸ್ಕಾರ ರೀ, ನಿಮ್ಮ ಪರಿಚಯ ಸ್ವಲ್ಪ ಹೇಳ್ಕೊಡ್ತೀರಾ? ನಮಸ್ಕಾರ ರೀ, ನನ್ನ ಹೆಸರು ಕೃಷ್ಣಪ್ಪ ಮುದ್ದಪ್ಪ ಆಶಾಳ್, ಸೆಕೆಂಡ್ ಎಣ್ಣೆ ಹುಡುಗೇರಿ, ತಾಲೂಕು ಮುದ್ದೇಬೇಳ, ಜಿಲ್ಲಾ ವಿಜಯಪುರ. ನಾವು ಈಗ ದಾಳಂಬ್ರಿ ಮಾಡಿ 3 ವರ್ಷ ಆಯ್ತು ರೀ. ಇದು 4ನೇ ವರ್ಷ ಟ್ರೈನಿಂಗ್ ಅದ ರೀ. 3 ವರ್ಷಲಿದ್ದ ನಾವು ಈ ಶಕ್ತಿಮಾನ್ ಯೂಸ್ ಮಾಡ್ಕೊಂತ ಬಂದೀವಿ ರೀ. ಭಾಳ ಚೆನ್ನಾಗಿ ಬಂದದ. ಮತ್ತು ಫ್ಲವರಿಂಗ್ ಹಂಗೆ ಸೆಟ್ಟಿಂಗ್ ಆಗುತ್ತಾ, ಕಾಯಿನೂ ಶೈನಿಂಗ್ ಬರ್ತದೆ, ಮತ್ತು ಕ್ವಾಲಿಟಿನೂ ಹಂಗೆ ಐತ್ರಿ. ಇದ್ರದ್ದು ಗಿಡಗಳು ಭಾಳ ಗ್ರೀನೆಸ್ ಬರ್ತಾವ. ಇದನ್ನ ಹಾಕೋದ್ರಿಂದ ಭಾಳ ಉಪಯೋಗ ಅದ ನೋಡ್ರಿ. ಶಕ್ತಿಮಾನ್ ಉಪಯೋಗ ಮಾಡಿದ್ರೆ ನೀವು ಯಾವ ತಿಂಗಳಿಗೆ ಎಷ್ಟು ಸಲ ಹಾಕಿರಿ, ಎಷ್ಟು ತಿಂಗಳಿಗೊಮ್ಮೆ ಹಾಕಿದ್ರಿ ಒಂದು ಸ್ವಲ್ಪ ಹೇಳಿರಲ್ಲ. ನಾವು ಫಸ್ಟ್ ಏನು ಮಾಡ್ತೀವಿ ರೀ, ಚಟ್ನಿ ಮಾಡಿದ ಮೇಲೆ ಈಗ ಅಗತಿ ಮಾಡ್ತೀವಿ ರೀ. ಬಡ್ಡಿಗೆ ಅಗತಿ ಮಾಡಿದ ಮೇಲೆ ಎಂಡಿ ಗೊಬ್ಬರದೊಳಗೆ ಶಕ್ತಿಮಾನ್ 1 kg ಇಚ್ಕೊಂಡ್ ಮಿಕ್ಸ್ ಮಾಡಿ ಹಾಕಿ ಆಮೇಲೆ ಕಟಿಂಗ್ ಮಾಡಿಸಿ ಇತ್ರೆಲ್ ಮಾಡ್ತೀವಿ. ಇತ್ರೆಲ್ ಮಾಡಿ ಆಮೇಲೆ ನೀರು ಬಿಟ್ಟಿಂದ ಫ್ಲವರಿಂಗ್ ಶುರು ಹಾಕೊಂಡ್ ನೋಡ್ರಿ. ಶುರು ಆದ್ಮೇಲೆ 3 ತಿಂಗಳಿಗೊಮ್ಮೆ ಮತ್ತೆ ಇದು ಶಕ್ತಿಮಾನ್ ಗೊಬ್ಬರ ಪ್ರತಿ ಗಿಡಕ್ಕೂ ಕೊಡ್ತೀವಿ. ಅದರಂತೆ ವರ್ಷ ಒಂದು ಪೀಕ್ ತಗೊಳ್ಬೇಕಾದ್ರೆ 2 ಸಲ ಕೊಡ್ತೀವಿ. 2 ಸಲ ಕೊಡ್ತೀರಿ? ಯಾವ ಕೊಡ್ತೀರಿ ಅದನ್ನ? ಈಗ ಇತ್ರೆಲ್ ಆದ್ಮೇಲೆ ಒಮ್ಮೆ ಕೊಟ್ಟಿರ್ತೀವಲ್ರಿ. ಇತ್ರೆಲ್ ಆದ್ಮೇಲೆ 3 ತಿಂಗಳಿಗೊಮ್ಮೆ ಕೊಡ್ತೀವ್ರಿ. 3 ತಿಂಗಳಿಗೊಮ್ಮೆ ಮತ್ತೆ 3 ತಿಂಗಳಿಗೊಮ್ಮೆ ಕೊಟ್ಬಿಡ್ತೀವಿ. ಸರ್, ಇವಾಗ ನೀವು ಶಕ್ತಿಮಾನ್ ಉಪಯೋಗ ಮಾಡೋದ್ರಿಂದ ನಿಮ್ ಗಿಡದಲ್ಲಿ ಏನೇನ್ ಚೇಂಜಸ್ ಆಯ್ತು ಮತ್ತೆ ಬೇರುಗಳು ಯಾವ ತರ ಡೆವಲಪ್ಮೆಂಟ್ ಆಯ್ತು ಸ್ವಲ್ಪ ಹೇಳ್ತೀರಾ? ಈ ಶಕ್ತಿಮಾನ್ ಯೂಸ್ ಮಾಡೋದ್ರಂದ್ರೆ ಬೇರ್ಗಳು ವೈಟ್ ರೂಟ್ ಹೆಚ್ಚಾಗಿ ಬರ್ತಾವ, ಚೆನ್ನಾಗಿ ಬರ್ತಾವ್ರಿ. ಮತ್ತು ಫ್ಲವರಿಂಗ್ ಸೆಟ್ಟಿಂಗ್ ಚೆನ್ನಾಗಿ ಆಗುತ್ತ. ಕಾಯಿಗಳು ಸೈಜ್ ಬರ್ತದ್ರಿ. ಗಿಡಗಳಿಗೆ ಯಾವುದೇ ರೋಗ ವೈರಸ್ಗಳು ಯಾವ ಬರೋದಲ್ರಿ ಇದನ್ನ ಯೂಸ್ ಮಾಡೋದ್ರಿಂದ. ಶಕ್ತಿಮಾನ್ ಯೂಸ್ ಮಾಡೋದ್ರಿಂದ ಇದನ್ನ ನಾವು 3 ಸರಿ ವರ್ಷದಾಗ 3 ಸರಿ ಕಂಪಲ್ಸರಿ ಯೂಸ್ ಮಾಡ್ಕೊಂತ ಬಂದಿವ್ರಿ. ಇದು 4ನೇ ವರ್ಷ ಈಗ. ಪ್ರತಿ ವರ್ಷನೂ ಹಾಕ್ತಿವಿ ನಾವು. ಹೋದ ವರ್ಷ 20 ಬ್ಯಾಗ್ ತಂದು ಹಾಕಿದೀವ್ರಿ. ಆಚಿಕ್ 1 kg ಈಚಿಕ್ 1 kg ಹಾಕಿದೀವಿ. ಭಾಳ ಚೆನ್ನಾಗಿ ರಿಸಲ್ಟ್ ಬಂತು. ಈ ವರ್ಷ ನಾವು ಮತ್ತೆ ಅದ್ರ ರಿಸಲ್ಟ್ ಬಂದದ್ ನೋಡಿ ನಮ್ಗ ಇದನ್ನ ಹಾಕಿದ್ರ ಭಾಳ ಚೆನ್ನಾಗಿ ಬರ್ತದ ಬೆಳೆ ಅಂತೇಳಿ ಮತ್ತೆ ಈ ವರ್ಷ 40 ಬ್ಯಾಗ್ ತಂದಿವಿ. ಈಗ ಅದನ್ನ ಯೂಸ್ ಮಾಡ್ತೀವಿ. ಈಗ ನಾವು ಅದರಲ್ಲಿದ್ದ ಹಾಕೋದ್ರಿಂದ ಭಾಳ ಇಳುವರಿ ಚೆನ್ನಾಗಿ ಬರ್ತದ. ಒಂದು ಗಿಡಕ್ಕೆ ಸುಮಾರು 40 kg ಮ್ಯಾಲೆ ಬಂದದ. ನಮ್ಮದು 3 ಎಕರೆ 20 ಗುಂಟೆದೊಳಗೆ 44 ಟನ್ ಈ ವರ್ಷ ಇಳುವರಿ ಕೊಟ್ಟದ. ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಎಲ್ಲ ರೈತ ಬಾಂಧವರು ಇದನ್ನ ಶಕ್ತಿಮಾನನ್ನ ಯೂಸ್ ಮಾಡ್ಬೇಕಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ ಸರ್, ಎಲ್ಲ ಈ ತರ ಮಾಹಿತಿ ಕೊಟ್ಟಿದ್ದಕ್ಕೆ ಎಲ್ಲ ತಮ್ಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.